ಎಲ್ಗ ಹೋಗ್ತೀಯ? ಯಾಕೆ ಹೋಗ್ಬೇಕಮ್ಮ ಎಲ್ಗನ ಕೆಲ್ಸಕ್ಕೆ? ಯಾಕೆ ಹೇಳು? ಅಲ್ಲ, ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಬತ್ತೀಯೇನೋ ಒಂದೇ 2 kg ಅಂತಾನ. ಚೆನ್ನಾಗಿರೋದಿದ್ದೆ ನೋಡ್ಕೊಂಡು ಕಟ್ ಮಾಡಿಸ್ಕೊಂಬರಾಗ ಹೋಗಿ ಸಾರು ಮಾಡ್ತೀನಿ. ನೆನ್ನೆ ಸಾಂಗುನ ಸೀರಮ್ ನಮಗೆ ಒಬ್ಬಟ್ಟು ಮಾಡಿದ್ವಲ್ವೇ, ಇವತ್ತು ಕೋಳಿ ಸಾರು ಮಾಡೋಣ. ನಾನು ಆ ದನಗಳ್ನ ಒಂದಿಟ ನೀರು ಕುಡಿಸಿ ಹೊಲಕ್ಕ ಹಿಡ್ಕೊಂಡೋಗಿ ಕಟ್ಟಾಕ್ ಬರಬೇಕು. ನೀನೇ ಹೋಗಿ ಕಟ್ ಮಾಡಿಸ್ಕೊಂಬರಾಗು, ನನಗೆ ಕೆಲಸ ಇದಾವಮ್ಮ. ಅದು ನ್ಯೂಟತ್ತಾಗುತ್ತೆ, ಹೋಗಿ ಬರ ಮಾರಾಯ. ಒಂದು ಅರ್ಧ ಗಂಟೆ ಆಗಲ್ಲ, ಏನೂ ಇಲ್ಲ. ದನಗಳ್ನ ಆಮೇಲೆ ಇಟ್ಕೊಂಡು ಹೋಗಿವಂತೆ, ಕೋಳಿ ಕಟ್ ಮಾಡಿಸ್ಕೊಂಬಂದು ನನ್ನ ಕೈ ಕೊಟ್ಟು ಹೋಗಿ ನೀರು ಕುಡಿಸಿ ಕಟ್ಟಾಕ್ ಬರೀವಂತೆ. ಹೋಗು. ಇವತ್ತು ಹಬ್ಬ ಅಲ್ವೇನೆ, ಜನ ಮುಚ್ಕೊಂಡಿರ್ತಾರ ಅಲ್ಲಿ ಕೋಳಿ ಅಂಗಡಿ ತಾಗಿ. ಎಷ್ಟೊತ್ತಾಗುತ್ತೋ ಏನೋ ಅಲ್ಲಿ ನಿಂತ್ಕೊಂಡ್ರೆ, ತಿರ್ಗಾ ದನಗಳು ಉಪವಾಸ ಬಿಸ್ಲಾಗ ಇದಾವೆ. ತತ್ತ ದುಡ್ಡ ಜಲ್ದಿ ಹೋಗಿ ಬರ್ತೀನಿ, ಅದ್ಲಾಗೆ ಜನ ಇಲ್ದಿದ್ರೆ ಕಟ್ ಮಾಡಿಸ್ಕೊಂಡ್ ಬರ್ತೀನಿ. ದುಡ್ಡು ಅಂತಾಗೆಲ್ಲ ದುಡ್ಡು? ನಾನೇನು ಕೂಲಿ ಹೋಗ್ತೀನಿ? ಕೂಲಿ ಇಲ್ಲ, ಯಾತು ಇಲ್ಲ. ಅಲ್ಲ ಗಂಡ್ಸಾಗಿ ನೀನು ನಾನು ಕೇಳ್ತೀಯಲ್ಲಪ್ಪ ಕೋಳಿ ತರಕ್ ದುಡ್ಡು ಕೊಡು ಅಂತ ಹೇಳಿ. ಹೋಗು, ತೊತ್ತ ಹೋಗು, ನಿಂತಾಗೇನು ದುಡ್ಡು ಇಲ್ವೇ? ಇಲ್ಲ ಕಣಿ, ಅಯ್ಯೋ ಇದ್ದಿದ್ರೆ ತಂದು ಕೊಡ್ತಿರ್ಲಿಲ್ಲ ನಾನು. ನೀನೊಳ್ಳೆ ಚೆನ್ನಾಗಿ ಕೇಳ್ತೀಯ. ಕೋಳಿ ತರಾಗು ಅಂತ ಹೇಳಿ ಹೇಳ್ದಾಳು ನೀನೇನು ದುಡ್ಡು ಕೊಡು ಅಂತಂದ್ರೆ ನೀನೇ ತರೋಗು ಅಂತ ಹೇಳ್ತೀಯ. ನಂತಾಗೇನು ಆಕಾಶದಿಂದ ಉದುರುತ್ತೆ ದುಡ್ಡು? ನಾನು ತಗೋ ದುಡ್ಡು ಇಲ್ಲಮ್ಮ. ಹಬ್ಬಕ್ಕೆಲ್ಲ ಸಾಮಾನು ತಂದಿದ್ನಲ್ಲ, ಈಗ ಅದು ಹಬ್ಬಕ್ಕೆ ಎಲ್ಲ ದುಡ್ಡು ಖಾಲಿ ಆಗೈತಿ. ಇನ್ನು 1,000 ರೂಪಾಯಿ ಸಾಲ ಬೇರೆ ಕೊಡ್ಬೇಕಾ, ರಾಜನ್ ಇಸ್ಕೊಂಡಿದ್ದೆ ನಾನು. ನೀನು ಕೋಳಿ ತರಾಗು ಅಂತ ಹೇಳ್ತೀಯ, ನಂತಾಗೇನ ದುಡ್ಡು ಹಂಗೇನೆ ಇಟ್ಕೊಂಡಿದ್ದೇನೋ ಜೋಬ್ನಾಗೆ ಅಮ್ಮಂಗೆ. ಹೋಗು, ಯಾತಗನ ಸಾಲ ಇಸ್ಕೊಂಡಾದ್ರೂ ತಾಂಬರಗು. ನಮ್ಗೆ ಕೋಳಿ ಸಾರ್ನ ಗುಂಬಂಗಾಗೈತಿ. ಈಗ ಅದು ಯಾವ್ದಾಗೂ ಯಾತ ತಂದಿದ್ದೆ ಮಟನ್ ಸಾರ್, ನನ್ ಗುಂಡಂಗೆ ಆಗ್ಲಿಲ್ಲ. ನನಗೆ ಕೋಳಿ ಸಾರ್ನ ಗುಂಬಂಗಾಗೈತಿ. ಈಗ ಸುಮ್ಮನೆ ಯಾರ ತಗನ ಒಂದು 500 ರೂಪಾಯಿ ಸಾಲ ಇಸ್ಕೊಂಡು ತರೋಗು, ಕೊಡಕ್ಕಾಗುತ್ತೆ ಯಾವಾಗ ನಾನು. ಅವಮ್ಮ ಇಂತಾಗೆ ಇರುತ್ತೆ ನೋಡು. ಅವಮ್ಮ ಹೇಳು, ಅವಮ್ಮ ಇಂತಾಗೆ ಬುಡ್ಜಿಲ್ದಾಗ ಇಕ್ಕೊಂಡಿರುತ್ತೆ, ತೋರುತ್ತೆ. ಸುಮ್ಮನೆ ಯಾಕೆ ಸಾಲ ಮಾಡೋಣ? ಈಗಲೇ 1,000 ರೂಪಾಯಿ ಸಾಲ ಕೊಡಬೇಕು. ಈಗ ಅದು ಹಬ್ಬದಾಗೆ ಸಾಲ ಮಾಡಿರೋದ. ನೀನ್ ಕೇಳಿರೆ ನಿಮ್ಮ ಅಮ್ಮನ ಮೇಲೆ ಹೇಳು. ನಿಮ್ಮ ಅಮ್ಮಯ್ಯ ತಂದಂಗೆ ಬದ್ವಾಗಿನ ಹೆಂಗ ಬಂದಾಗ ಹೇಳ್ತೀನಿ. ತರ್ಲಿಲ್ಲ ಅಂತಂದ್ರೆ ನೀನೇ ಬಂದು ಬೈನಾಗಾದ್ರೂ ತಂದು ಕೊಡ್ಬೇಕು ನನಗೆ ನೀನು. ಆಯ್ತು, ಒಂದು ಮಾತಂಗನ್ನು ಕೋಳಿ ತರಬೇಕಾಗಿತ್ತು ಕಣತೆ, ಹೋಗಿ ತಾಂಬಾ ಅಂತ ಹೇಳು. ಮೆತ್ತಗೆ ಹೇಳಿರಿ ಹೋಗಿ ತೊತ್ತೈತಿ. ಹೆಂಗ ಬಂದಾಗ ಹೇಳ್ತೀನಿ. ನಿಮ್ಮ ಅಮ್ಮ ಏನನ್ನ ತರ್ಲಿಲ್ಲ ಅಂತಂದ್ರೆ ನೀನೇ ತರ್ಬೇಕು ಬೈನಾಗಾದ್ರೂ. ಯಮ್ಮ ಯಾತಮ್ಮ ಕೋಳಿ ತರಕೋತಿ ಅಪ್ಪಯ್ಯ? ಅಯ್ಯೋ ನಿಮ್ಮಪ್ಪ ಎಲ್ಲಿ ತತ್ತಾನೆ ಹೇಳತ್ಲಾಗಿ. ಕೋಳಿ ಕಟ್ ಮಾಡಿಸ್ಕೊಂಬರಾಗ ಒಂದು 2 kg ಅಂತ ಹೇಳಿರಿ ದುಡ್ಡಿಲ್ಲ ಅಂತ ಹೇಳ್ತೈತಿ ನಿಮ್ಮ ಅಪ್ಪಯ್ಯ. ಜೋಬ್ನಾಗ ಇಕ್ಕೊಂಡಿರುತ್ತೆ 500,000, ಆದ್ರೆ ಬಿಚ್ಚಲ್ಲ ನಾನು ಹೇಳಿರಿ. ಯಮ್ಮ ಬಾಯ್ಲರ್ ಕೋಳಿ ತರ ಕೇಳಮ್ಮ, ಕಬಾಬ್ ಮಾಡ್ಬೋದು. ಕಬಾಬ್ ಮಾಡಿರೆ ಚೆನ್ನಾಗಿರುತ್ತೆ ಕಣಮ್ಮ. ಹಂಗೇನೆ ಹೆಂಗ ನಿಮ್ಮ ಅಜ್ಜಿ ಬಂದಾಗ ಹೇಳ್ತೀನಿ. ನೀನೇ ಹಂಗನ್ನು ನಾನೇನನ್ನ ಹೇಳಿರೆ ಇವಳೆ ಹೇಳ್ತಾಳೆ ಅಂತಾನ ನಿಮ್ಮ ಅಜ್ಜಿ ನಾನು ಬೈಕೆ ಮತ್ತೆ. ನೀನೇ ಹೇಳಪ್ಪ, ನಾನು ಹೇಳಕ್ ಹೋಗಲ್ಲ. ಹೆಂಗೋ ನನಗೆ ಒಂದು 2 kg ಫಾರಂ ಕೋಳಿ ಒಂದು ಕಟ್ ಮಾಡಿಸ್ಕೊಂಡ್ ತಂದು ಕೊಟ್ರೆ ಸಾಕು, ಅಷ್ಟೇನೆ. ಕಬಾಬ್ ಬೇಕು ಅಂದ್ರೆ ನಿಮ್ಮ ಅಜ್ಜಿಗೆ ನೀನೇ ಹೇಳ್ಬೇಕು. ನಾನೇ ಹೇಳ್ತೀನಿ ಬಿಡಮ್ಮ. ಅಜ್ಜಿಗೆ ಹೇಳಿರೆ ತಾಂಬದ್ ಕೊಡುತ್ತೆ. ಫಾರಂ ಕೋಳಿ ಒಂದು ಬೈಲಾರ್ ಕೋಳಿ ಒಂದು ತಾಂಬಾರ ಅಜ್ಜಿ, ಕಬಾಬ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿರಿ ತತ್ತೈತೆ ಅಜ್ಜಿ. ಯಮ್ಮ ಅಜ್ಜಿ ಬಂತು ನೋಡಲ್ಲಿ. ಯಾಕಪ್ಪ ಅಜ್ಜಿಗೆ ಏನ್ ಕೊಡ್ಬೇಕು? ಇಬ್ರು ಹಿಂಗ್ ನಿಂತಿದ್ರ ತಾಯಿ ಮಗನು? ಏನೇ ಮದೇವಿ, ಯಾಕೆ ಹಿಂಗ್ ನಿಂತಿದ್ರ? ನಂದಾರಿನ ಕಾಯ್ತಿದ್ರೇನು? ಏನ್ ಬೇಕು? ಏನು ಇಲ್ಲ ಕಣತೆ, ಹೋಗಿ ಒಂದು ಕೋಳಿ ಕಟ್ ಮಾಡಿಸ್ಕೊಂಬ. ಒಂದು ಮುಕ್ಕಾಲ 2 kg ಬರೋ ಅಂತದ ಒಂದು ಕೋಳಿನ ಕಟ್ ಮಾಡಿಸ್ಕೊಂಬ ಹೋಗು. ಕೋಳಿನ ನಾನ್ ಕಟ್ ಮಾಡಿಸ್ಕೊಂಬರ್ಬೇಕೆ? ನಿನ್ ಗಂಡು ಹೇಳ್ಬೇಕು ತಾನೆ ಕಟ್ ಮಾಡಿಸ್ಕೊಂಬಂದು ತಂದು ಕೊಟ್ಟು ಹೋಗು ಅಂತಾನೆ. ನನ್ಗೆ ಹೇಳ್ತಾಳೆ ಇವಳು. ಆ ಅಪ್ಪಗೆ ಹೇಳಿರೆ ದನ ಕಟ್ಟಾಕ್ಬೇಕು, ಬಿಸ್ಲಾಗ ಇದಾವೆ, ನೀರು ಕುಡಿಸಿ ಹೊಲ್ದಕ್ಕೆ ಇಟ್ಕೊಂಡು ಹೋಗಿ ಕಟ್ಟಾಕ್ ಬರ್ತೀನಿ. ಅಮ್ಮಾಯಿ ಬಂದ್ರೆ ಅಮ್ಮಾಯಿಗೆ ಹೇಳು ಅಂತ ಅಯ್ಯಪ್ಪ ಹೇಳ್ತೈತಿ. ನೀನ್ ನೋಡಿರೆ ನಿನ್ ಗಂಡು ಹೇಳಕ್ಕಿಲ್ವಿ ಅಂತ ನೀನ್ ಅಂತೀಯ. ಯಾರನ್ನ ಒಬ್ರು ಹೋಗಿ ತಂದು ಕೊಡ್ಬೇಕಮ್ಮ. ಅಯ್ಯಪ್ಪ ದನ ಇಟ್ಕೊಂಡು ಹೋಗೈತಿ, ನೀನು ಹೋಗಿ ಕಟ್ ಮಾಡಿಸ್ಕೊಂಬರಾಗತ್ತಿ. ನಿನ್ಗಿನ್ನೇನ್ ಕೆಲಸ ಐತಿ? ಹೋಗು. ಅಜ್ಜಿ ಬಾರಜ್ಜಿ, ನಾನು ಬರ್ತೀನಿ. ಹೋಗೋಣ, ನಾವಿಬ್ರು ಹೋಗಿ ಕಟ್ ಮಾಡಿಸ್ಕೊಂಬರೋಣ ಕೋಳಿನ. ಸರಿ ಅಪ್ಪ, ಸರಿ ತತ್ತಾರೆ ದುಡ್ಡ. ಹೋಗಿ ಬರ್ತೀವಿ, ನಾನು ಆ ಹುಡ್ಗನೂ ಕಟ್ ಮಾಡಿಸ್ಕೊಂಡ್ ಬರ್ತೀವಿ. ಇನ್ನಂಗೆ ಖಾರ ಸಾಂಬಾರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನ ಒಂದಿಸ್ಕೊಂಡು ಇಚ್ಚ ಕಟ್ ಮಾಡಿಸ್ಕೊಂಡ್ ಬರ್ತೀವಿ ಅಟಾತಿಗೆ. ದುಡ್ಡು ನಂತಾಗೆಲ್ಲತ್ತೆ. ನೀವು ಒಳ್ಳೆ ಚೆನ್ನಾಗಿ ಕೇಳ್ತೀರಾ ತಾಯಿ ಮಗನು. ದುಡ್ಡು ತತ್ತ ಅಂತ ಯಾತನ ತೊರಗ್ರಿ ಅಂತ ಹೇಳಿರಿ. ತೊರಗು ಸುಮ್ಮನೆ. ನಿಂಗೆ ಅಕೌಂಟಿಗೆ ಬರಲಿ ಗೃಹಲಕ್ಷ್ಮಿ ದುಡ್ಡು, ಆಮೇಲೆ ಅಕ್ಕಿ ದುಡ್ಡು ಎಲ್ಲನ ನಿನ್ನ ಅಕೌಂಟಿಗೆ ಬರುತ್ತಮ್ಮ. ಅದನ್ನೆಲ್ಲ ಏನ್ ಮಾಡ್ತೀಯ? ಹೋಗು, ಕೋಳಿನ ಕಟ್ ಮಾಡಿಸ್ಕೊಂಬರೋಗು. ಆ ದುಡ್ಡಿನ ಮೇಲೂ ನಿನ್ ಕಣ್ಣು ಬಿದ್ಬಿಡ್ತಾ? ಅಯ್ಯಯ್ಯ, ಅಲ್ಲ ಅಕೌಂಟ್ನಾಗೆ ಒಂದು 500,000 ಇರಕ್ ಬಿಡಲ್ವಲ್ರಿ ಗಂಡ ಎಂತ ಇಬ್ರು? ಅದಕ್ಕೆ ಕೊಡು ಇದು ಕೊಡು ಅಂತ ಇಸ್ಕೊಂಬದೆ ಆತು. ಅವನು ಅಷ್ಟೇನಿ, ಗೊಬ್ಬರ ತರಕ್ ದುಡ್ಡಿಲ್ಲ ಕಣಮ್ಮ, ಬೀಜ ತರಕ್ ದುಡ್ಡಿಲ್ಲ ಕಣಮ್ಮ, ಅದಕ್ಕೆ ದುಡ್ಡಿಲ್ಲ ಇದಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಇಸ್ಕೊಂಡು ಹೋಗ್ತಾಳೆ ಇರ್ತಾನೆ 500,000. ನೀನು ಕೋಳಿ ತರಾಗತ್ತೆ, ಸಾಂಬಾರಿಲ್ಲ ಸಾಂಬಾರ್ ತರಗು, ತರಕಾರಿ ತರಗು ಅಂತ ಹೇಳಿ ಇಸ್ಕೊಂಡು ಎಲ್ಲ ಖಾಲಿ ಮಾಡ್ತೀರ.
ಅಲ್ಲ ಗೌರ್ಮೆಂಟ್ನವರು 2,000 ರೂಪಾಯಿ ಹಾಕೋದು ಮನೆ ಖರ್ಚಿಗೆ ಬಳಸ್ಕೊಂಬ್ಲಿ ಅಂತಾನೆ ಮತ್ತೀಗ ನೀನು ಅಕೌಂಟ್ ದುಡ್ಡು ಇಟ್ಕೊಂಡು ಸುಮ್ಮನೆ ಹಾಕಿ ಬಿಡಿಸ್ಕೊಂಬಾರತ್ತೆ ಅಂತಂದ್ರೆ ಬಿಡಿಸ್ಕೊಂಬರೋದೇ ಇಲ್ಲ. ಸುಮ್ಮನೆ ಈಗ ಕೋಳಿ ತಾಂಬರಗ್ ಹೋಗಿ ಅಂತ ದುಡ್ಡಿದ್ರೆ ನಿನಗೆ ಯಾಕೆ ಕೇಳ್ತಿದ್ದೆ ಹೇಳು? ಹೋಗತ್ತೆ ಸುಮ್ಮನೆ ಹುಡುಗನ್ ಕರ್ಕೊಂಡು ಹೋಗಿ ಜಾಲ್ದು ಒಂದು 2 kg ಕೊಟ್ಟು ಮಾಡಿಸ್ಕೊಂಬರೋಗ್ ಹೋಗಿ. ನಂತಾಗೇನು 1 ರೂಪಾಯಿನೂ ದುಡ್ಡಿಲ್ಲ. ನೀ ದುಡ್ಡು ಇಟ್ಕೊಂಡು ಬಿಚ್ಚದೇ ಇಲ್ಲ 1 ರೂಪಾಯಿನೂ. ಅಯ್ಯಪ್ಪನ ಹಂಗೆ ಅಂಬುತ್ತೆ ಯಾಕನ ತರೋಗು ಅಂತಂದ್ರೆ ನಂತ ದುಡ್ಡೇ ಇಲ್ಲ ಅಂಬುತ್ತಿ. ಆಯ್ತು ಬಿಡೆ ತಾಯಿ ತಂದ್ಕೊಡ್ತೀನಿ. ಅಯ್ಯ ನೀನ್ ಹಂಗೆ ಊರ್ ಬಾಯ್ ಮಾಡ್ತೀಯ ಹಂಗೇನಿ. ಮತ್ತೆ ಅಲ್ಲ ದುಡ್ಡು ಇಟ್ಕೊಂಡು ನಾನು ಕೇಳಿರಿ ನನ್ಗೆ ಎಲ್ಲಿಂದ ಬರುತ್ತೆ? ನಾನೇನ ಕೂಲಿ ಹೋಗ್ತೀನ ಇವಾಗ? ಯಾತು ಕೂಲಿ ಇಲ್ಲ ಏನೂ ಇಲ್ಲ. ಕೂಲಿ ಹೋಗಂಗಿದ್ದೆ ತೀರಾ ನನಗೂ ದಿನ 150 ಹೊತ್ತಿದ್ದೆ ಹೆಂಗೋ ಇರೋದು ಹೋಗಿ ನಾನೇ ಕಟ್ ಮಾಡಿಸ್ಕೊಂಡ್ ಓದ್ತಿದ್ದೆ. ನಿಮ್ಗೆ ಯಾಕೆ ಕೇಳ್ತಿದ್ದೆ ನಂತ ದುಡ್ಡಿದ್ದಿದ್ರೆ? ಸರಿ ಬಿಡೆ ತಾಯಿ ಯಾಕಂಗ್ ಗರಿಸ್ಕೊಂತೀಯ? ಯಾರನ್ನ ಕೇಳಿಸ್ಕೊಂಡಾರು ಅತ್ತೆ ಸೊಸೆ ಗುದ್ದಾಡ್ತಾರೆ ಅನ್ಕೋಬೇಕಲ್ಲ ಜೋರಾಗಿ ಬಾಯ್ ಮಾಡ್ತೀಯ ಹಂಗೇನೆ. ಬಾರ್ಲ ಪಾಪ ಹೋಗೋಣ. ಹಂಗೇನೆ ಒಂದ್ ಬಾಯ್ಲಾರ್ ಕೋಳಿನ ಕಟ್ ಮಾಡಿಸ್ಕೊಂಬರತ್ತೆ. ಒಂದ್ ಪಾರಂ ಕೊಡಿ ಒಂದ್ ಬಾಯ್ಲಾರ್ ಕೋಳಿ ಕಟ್ ಮಾಡಿಸ್ಕೊಂಬ. ಬೇರೆ ಬೇರೆ ಹಾಕಿಸ್ಕೊಂಬ ಆಮೇಲೆ ಒಂದ್ರಕ್ಕೆ ಹಾಕಿಸ್ಕೊಂಬಂದಿಯ. ಬಾಯ್ಲರ್ ಕೋಳಿ ಯಾತಿಗೆ? ಏನು ಬೇಡ ಸುಮ್ನೀರು. ಇರೋ 4-5 ಜನಕ್ಕೆ 2 ಕೋಳಿ ಅಂತಿ. ನಾನೇನಲ್ಲ ಹೇಳಿದ್ದು ಆ ಹುಡ್ಗ ಕಬಾಬ್ ಮಾಡಮ್ಮ ಅಂತಂತು ಅದಕ್ಕೆ ಹೇಳ್ತಾ ಇದೀನಿ. ಅದನ್ನೊಂದು ತಾಂಬ ಕಬಾಬ್ ಮಾಡೋಣ ತಿನ್ಬೇಕಂತ ಹುಡ್ಗ. ಓ ಕಣಜ್ಜಿ ಕಬಾಬ್ ತಿನ್ನಂಗಾಗೈತೆ ಕಣಜ್ಜಿ. ಕಬಾಬ್ ಚೆನ್ನಾಗಿರುತ್ತೆ ಕಣಜ್ಜಿ. ನಮ್ಮ ಮನೆಗೆ ಯೋಸಂದಿನ ಆತು ಆಲೆ ಮಾಡಿ ಕಬಾಬ ಅಜ್ಜಿ ಮಾಡೋಣ ಕಣಜ್ಜಿ. ಯುಗಾದಿ ಹಬ್ಬದಾಗೂ ಮಾಡ್ಲಿಲ್ಲ. ಕುರಿ ಸಾರು ಮಾಡಿದ್ರಿ ಏನು ಬೇಡ ಬಿಡು ಆಮೇಲೆ ತರ ಇನ್ನೊಂದ್ ದಿವಸ ಯಾವಾಗನ ಅಂತ ಹೇಳಿದ್ದೆ ಅವತ್ತು ನೀನು ಕಬಾಬ್ ಮಾಡೋಣ ಅಂದಿದ್ಕೆ. ಅದಕ್ಕೆ ಇವಾಗ ಒಂದ್ ಬಾಯ್ಲರ್ ಕೋಳಿ ತಾಂಬರನ ಕಣಜ್ಜಿ ಕಬಾಬ್ ಮಾಡ ತಮ್ಮಯ್ಯ. ತಾಯಿ ಮಗ ಸರಿಯಾಗೈದಿರ. ಇವಳು ಪಾರಂ ಕೋಳಿ ತಾಂಬ ಅಂತ ಹೇಳ್ತಾಳೆ, ನೀನು ಬಾಯ್ಲರ್ ಕೋಳಿ ತಾಂಬ ಕಬಾಬ್ ತಿನ್ಬೇಕು ಅಂತೀಯ. ದುಡ್ಡು ಯಾರು ಕೊಡ್ತಾರೋ? ನಿಮ್ಮ ಅಪ್ಪಯ್ಯ ಕೊಡಂಗಿಲ್ಲ ದುಡ್ಡು. ಅವನು ಅದೇ ಹೋಗ್ಯಾನೆ ದನ ಕಟ್ಟಕ್ಕೆ ಅಂತ ಹೇಳಿ ನೆಪ ಮಾಡ್ಕೊಂಡು ಕೋಳಿ ತರಕ್ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ಹೇಳಿ. ಎಲ್ಲರೂ ಎಲ್ಲದಕ್ಕೂ ನನ್ನೇ ಕೇಳ್ರಿ ದುಡ್ಡ. ಅದೆಲ್ಲ ಒಂದ್ 2,000 ರೂಪಾಯಿ ಬರೋದನ್ನ ಬಿಡಂಗೆ ಇಲ್ಲ. 1,000-2,000 ಇದ್ರೆ ಯಾತ್ಕನ ಆಗುತ್ತಲ್ವೇ ಚೆನ್ನಾಗಿಲ್ದಿರ್ ಪನಕ್ಕಿಲ್ದಿದ್ರೆ ಅಂತ ಹೇಳಿ ನಾನು ಇಕ್ಕೊಂಡಿದ್ರೆ ನೀವಂತೂ ಇರಾಕಿ ಬಿಡಲ್ಲಮ್ಮ. ಅತ್ತೆ ನಾನೇನು ಆ ಹುಡುಗೇನು ಹೇಳ್ಕೊಟ್ಟಿಲ್ಲ ಕಬಾಬ್ ಮಾಡೋಣ ಬಾಯ್ಲರ್ ಕೋಳಿ ತರ ಕೇಳು ಅಂತ ಹೇಳಿ ನಾನು ಹೇಳ್ಕೊಟ್ಟಿಲ್ಲ. ಅವನೇ ಹೇಳ್ತಿರೋದು ಕಬಾಬ್ ತಿನ್ಬಂಗಾಗೈತೆ ಕಣಮ್ಮ ಕಬಾಬ್ ಮಾಡು ಅಂತ ಅಂದ. ಅದಕ್ಕೇನೆ ನಿಮ್ಮ ಅಜ್ಜಿಗೆ ಹೇಳಪ್ಪ ಬಾಯ್ಲರ್ ಕೋಳಿ ತಂದು ಕೊಡ್ಲಿ ಮಾಡ್ಕೊಡ್ತೀನಿ ತಿಂಬಿವೆ ಅಂತ ಅಂದೆ ಹೇಳ್ತಾ ಇದ್ದಾನೆ ಅಷ್ಟೇನೆ. ನೀನು ನನ್ನ ಇದ್ ಮಾಡ್ಬೇಡ ನಾನು ಹೇಳ್ಕೊಟ್ಟಿದ್ದೀನಿ ಅಂತಾನ. ಸುಮ್ಮನೆ ಹೋಗಿ ಪಾರಂ ಕೋಳಿ ತರಂಗಿದೆ ತಾಂಬ. ನನಗೇನೇನು ಕಬಾಬ್ ತಿನ್ಬೇಕು ಅಂತ ಏನು ಆಸಿಲ್ಲ. ಹುಡುಗ ಹೇಳಿದ್ಕೆ ತಾಂಬ ಅಂತಾನ ಹೇಳ್ತಾ ಇದೀನಿ ಅಷ್ಟೇನಿ. ತರಂಗಿದೆ ತಕ ಇಲ್ಲ ಅಂದ್ರೆ ಒಂದ್ ಪಾರಂ ಕೋಳಿನ ಕಟ್ ಮಾಡಿಸ್ಕೊಂಡು ಅದೇ ಬಾ ಅಷ್ಟೇನಿ. ಅಜ್ಜಿ ನನಗೆ ಕಬಾಬ್ ತಿನ್ಬೇಕು ಅಷ್ಟೇನೆ. ಕಬಾಬಿಂದ ಒಂದು ತೋರ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಅಷ್ಟೇ ನಾನು ಉಂಬಲ್ಲ ಏನೂ ಇಲ್ಲ ಕೋಳಿ ಸಾರ್ನಾಗೆ. ನನಗೆ ಉಂಬಕ್ಕಾಗಲ್ಲ. ಕಬಾಬ್ ತಿಂದ್ರೆ ಚೆನ್ನಾಗಿರ್ತವೆ. ಕಬಾಬ್ ತಿನ್ಬೇಕಂತೆ ಕಬಾಬು ಏನಂಗೇನೆ ಕಬಾಬ್ ತಿನ್ಕೊಂಡೆ ಬೆಳೆದಿದ್ದ ನೋಡಿ ಇವ್ನು ಹಂಗೇನೆ. ನಾವು ಯಾತೂ ತಿಂದಿರ್ಲಿಲ್ಲಪ್ಪ. ಯಾವಾಗಲೂ ಯುಗಾದಿಗ ಮಾರನಮಿಗ ಒಂದ್ಸಲ ಅಷ್ಟೇನೆ ನಮ್ಮ ಮನೆಗೆ ಒಬ್ಬಟ್ಟು ಕೋಳಿ ಸಾರು ಮಾಡ್ತಿದ್ದಿದ್ದು. ನಾವೇನು ಘನವಾಗ ಇದೀವ ಕಳ. ಯಾವಾಗ್ಲೂ ಕಬಾಬು ಅಂತ ಹಂಗೇನೆ. ಈ ಬಿಸ್ಲಿಗೂ ಅದಕ್ಕೂ ಹಂಗೇನೆ ಉಷ್ಣಾಗಿ ಆಮೇಲೆ ಹುಚ್ಚ ಒಯ್ಯಕ್ಕಾಗ್ದಂಗೆ ಅಳ್ತಾನೆ ಉರಿತಿದ್ ಕಣಜ್ಜಿ ಅಂತಾನೆ. ಈಗ ಕಬಾಬ್ ತಿನ್ಬೇಕು ಬಾಯ್ಲರ್ ಕೋಳಿ ಕಟ್ ಮಾಡಿಸ್ಕೊಂಬರಜ್ಜಿ ಅಂತ ಹೇಳ್ತಾನೆ. ಅಯ್ಯೋ ಹೋಗತ್ತೆ ಅತ್ತ ಏನ್ ನಾವೇನ್ ಯಾವಾಗ್ಲೂ ಕಬಾಬ್ ಮಾಡಲ್ಲ. ಏನ ಹುಡ್ಗ ಆಸೆ ಪಟ್ಟೈತಿ ತಾಂಬರೋಗ ಅದೊಂದ ಕಟ್ ಮಾಡಿಸ್ಕೊಂಬರೋಗು. ಎಲ್ಲ ಒಂದಿಸ್ಕೊಂತಾನಿ ಅತ್ಲಾಗಿ ಏನ್ ದಿನ ತಿಂಬಲ್ಲ. ಸರಿ ಬಾರಪ್ಪ ಕಟ್ ಮಾಡಿಸ್ಕೊಂಬರೋಣ. ಇನ್ನೇನ್ ಮಾಡೋಣ ನೀವಿಬ್ರು ಬಿಡಲ್ವಲ್ಲ ಬೇಡ ಅಂತಂದ್ರೆ. ಈಗ ಪಾಪ ಕೋಳಿ ಅಂಗಡಿ ತಾಗ ಯಾರು ಕಾಣಲ್ವಲ್ಲ ಎಲ್ಗೋದ್ರು ಎಲ್ಲಾನ ಒಬ್ರು ಇಲ್ದಂಗೆ. ಅಜ್ಜಿ ಈಗಿನ ನಾನು ಇಲ್ಲಾಸಿನಿ ಹೋದ್ನಲ್ಲ ಇತ್ತು ಅವಣ್ಣ ಎಲ್ಲನ ಒಂದ ಮಾಡಕ್ಕೋ ಇಲ್ಲಾಂದ್ರೆ 2ಕೋ ಎಲ್ಗೋ ಹೋಗಿರುತ್ತೆ ಬರುತ್ತೆ ಇರು ಒಂದ್ ಕ್ಷಣ ಅವತ್ತು. ಕೋಳಿನೇ ಇಲ್ವಲ್ ಪಾಪ ಎಲ್ಲ ಮುಗ್ದಿರಂಗ ಇದಾವೆ. ಹಬ್ಬ ಅಂತ ನಾಳೆನೆ ತಗೊಂಡೋಗ್ಯವ್ರು ಏನಪ್ಪ ಅಲ್ಲೇ ಮಸ್ತಾಗಿ. ನಾವ್ ಇನ್ನೊಂದಿಟ್ಟು ಜಾಲ್ದು ಬರ್ಬೇಕಾಗಿತ್ತು. ನಿಮ್ಮ ಅಮ್ಮ ಯಾವತ್ತು ಮುಂಚೆ ನಾನು ಹೇಳಲ್ಲ. ಹೂ ಕಣಜಯ್ ಜಾಲ್ದು ಬರ್ಬೇಕಾಗಿತ್ತು. ಎಲ್ಲನ ತೂಕ ಇರೋವೆಲ್ಲ ತಗೊಂಡೋಗ್ಯವ್ರಿ. ಇವತ್ತು ಹಬ್ಬ ಅಲ್ಲ ನೆನೆ ಶ್ರೀರಾಮನವಮಿ ಹಬ್ಬ ಮಾಡ್ಯಾರ. ಒಬ್ಬಟ್ಟು ಮಾಡಿ ಇವತ್ತೆಲ್ಲಾನು ಕೋಳಿ ಕೊಯ್ಸ್ಕೊಂಡು ಹೋಗ್ಯವ್ರಿ. ಇರು ಅವ ಅಣ್ಣ ಬರುತ್ತೆ ಇವಾಗ ಒಳ್ಳೇದೊಂದ ನೋಡಿ ಕೊಯ್ ಕೊಡಕೋಣ ಅಂತ ಹೇಳಿರಿ ಕೊಯ್ ಕೊಡತ್ತೆ. ಈ ಕತೆ ನಾಳಿನ ವಿಡಿಯೋದಲ್ಲಿ ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ನಿರೀಕ್ಷೆ ಮಾಡ್ತಾ ಇರಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.